ನೋಡಿ, ನಾಯಿ ಈ ತರ ಹತ್ತರೆ ಮರಣ ಸಂಭವಿಸುವುದೇ? ನಾಯಿ ಅಳುವುದು ಒಂಥರ ಭಯ. ಈ ನಾಯಿಯ ಅಳು ಕೇಳಿದವರೆಲ್ಲ ಒಂದು ಕ್ಷಣ ಗಂಭೀರವಾಗಿ ಭಾವಿಸಿ ತಮ್ಮ ಜೀವನದಲ್ಲಿ ಯಾವುದಾದರೂ ದುರ್ಘಟನೆ ನಡೆಯಬಹುದು ಎಂದು ಭಯಪಡುತ್ತಾರೆ. ಆದರೆ ಈ ನಂಬಿಕೆ ಎಷ್ಟು ಸತ್ಯ? ಏಕೆ ಈ ನಂಬಿಕೆ ಹುಟ್ಟಿತು? ಏನು ಇದರ ವೈಜ್ಞಾನಿಕತೆ? ನಾಯಿಗಳು ಏಕೆ ಅಳುತ್ತವೆ? ಈ ಎಲ್ಲ ಪ್ರಶ್ನೆಗಳಿಗೆ ವಿಶ್ಲೇಷಣಾತ್ಮಕ ಹಾಗೂ ವೈಜ್ಞಾನಿಕವಾಗಿ ಉತ್ತರ ಹುಡುಕುವುದು ಈ ವಿಡಿಯೋದ ಉದ್ದೇಶವಾಗಿದೆ. ನೋಡಿ, ಅಕ್ಕಿ ಹಾರುವುದು, ನಾಯಿ ಅಳುವುದು, ನರಿ ಕೂಗುವುದು ಈ ಎಲ್ಲವನ್ನು ಅಪಶಕುನ ಎಂಬ ದೃಷ್ಟಿಯಿಂದಲೇ ನೋಡಲಾಗುತ್ತದೆ. ಇದರಲ್ಲಿ ನಾಯಿಗಳು ಅಳುವ ಶಬ್ದವನ್ನು ಯಮದೂತ ಸಮೀಪದಲ್ಲಿರುವ ಸೂಚನೆ ಎಂದುಕೊಳ್ಳುವುದು ಅಥವಾ ಅದು ಯಾವುದೋ ಆತ್ಮವೊಂದನ್ನು ನೋಡಿ ಭಯದಿಂದ ಅಳುತ್ತಿದೆ ಎಂಬ ನಂಬಿಕೆಯೂ ಕೂಡ ರೂಢಿಯಾಗಿದೆ. ಇದರಿಂದಾಗಿ ನಾಯಿ ಎತ್ತರೆ ಯಾರಾದರೂ ಸಾಯ್ತಾರೆ ಎಂಬ ಭಯ ಬೆಳೆಯಿತು. ನಾಯಿ ಒಂದು ಅತ್ಯಂತ ಬುದ್ಧಿವಂತ ಪ್ರಾಣಿ. ಇವುಗಳ ಇಂದ್ರಿಯ ಶಕ್ತಿಗಳು ಅಂದರೆ ಶಬ್ದ, ವಾಸನೆ ಮತ್ತು ದೃಷ್ಟಿ, ಚಲನೆಯ ಪ್ರತಿಕ್ರಿಯೆ ಮನುಷ್ಯರಿಗಿಂತ ತುಂಬ ಜಾಸ್ತಿನೇ ಇದೆ. ಅವು ಅಳುವುದಕ್ಕೆ ಹಲವಾರು ಕಾರಣಗಳಿವೆ. ನಾಯಿ ತನ್ನ ಸ್ನೇಹಿತರನ್ನು ಹುಡುಕಲು ಅಳುತ್ತದೆ. ಇನ್ನೊಂದು ನಾಯಿ ದೂರದಲ್ಲಿ ಇದ್ದರೆ ಅದಕ್ಕೆ ಉತ್ತರಿಸಲು ಸಹಜವಾಗಿದೆ. ನಾಯಿಗಳ ಹಸಿವು ಹೆಚ್ಚಾದರೆ ಅಥವಾ ಒಂಟಿತನದಿಂದಲೂ ಅಳುತ್ತವೆ. ಹಾಗೆಯೇ ತುಂಬ ಖುಷಿಯಾದಾಗಲೂ ಅಳುತ್ತವೆ. ನಾಯಿ ನೋವು ಅನುಭವಿಸುತ್ತಿದ್ದರೆ ಅಥವಾ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅದಕ್ಕೂ ಕೂಡ ಅಳುತ್ತವೆ. ನಾಯಿಗಳಿಗೆ ಹೈ ಫ್ರೀಕ್ವೆನ್ಸಿ ಅಥವಾ ಅಲ್ಟ್ರಾಸೌಂಡ್ ಶಬ್ದಗಳನ್ನು ಕೇಳಲು ಶಕ್ತಿಯುತವಾಗಿವೆ. ಮಾನವ ಕಿವಿಗೆ ಕೇಳಿಸದಂತಹ ಶಬ್ದಗಳು ಕೂಡ ನಾಯಿಗೆ ಸ್ಪಷ್ಟವಾಗಿ ಕೇಳಿಸಿಕೊಳ್ಳುತ್ತವೆ. ಹತ್ತಿರದ ಆಸ್ಪತ್ರೆಗೆ ಹೋಗುವ ಆಂಬ್ಯುಲೆನ್ಸ್, ಸೈರನ್, ಅಗ್ನಿಶಾಮಕ ವಾಹನದ ಶಬ್ದ ನಾಯಿಗೆ ಕೇಳಬಹುದು. ಜನರಲ್ಲಿ ನಡೆಯುವ ಚಟುವಟಿಕೆಗಳು ನಾಯಿಗೆ ಶಬ್ದ ಮೂಲಕವೇ ಮುಂಚಿತವಾಗಿ ಅರಿವಾಗಬಹುದು. ಇದರಿಂದಾಗಿ ನಾಯಿ ಅಳುತ್ತವೆ. ಆದರೆ ನಾವು ನಾಯಿ ಹತ್ತರೆ ಮೇಲೇನೆ ಯಾರು ಸತ್ತಿದ್ದಾರೆ ಎಂದು ಭಯಪಡುತ್ತೇವೆ. ಕೊರಲೇಷನ್ ಡಸ್ ನಾಟ್ ಇಂಪ್ಲಿ ಕಾಷನ್ ಎಂಬ ಗಂಭೀರವಾದ ವೈಜ್ಞಾನಿಕ ತತ್ವವಿದೆ. ಅಂದರೆ ಎರಡೂ ಘಟನೆಗಳು ಒಂದೇ ಸಮಯದಲ್ಲಿ ನಡೆದರೆ ಒಂದು ಇನ್ನೊಂದಕ್ಕೆ ಕಾರಣವೆಂದು ಬದಲಾಯಿಸಬಾರದು. ಎಕ್ಸಾಂಪಲ್, ರಾತ್ರಿ ನಾಯಿ ಅಳುತ್ತಿತ್ತು, ಮರುದಿನ ಯಾರೋ ನಮ್ಮ ಪರಿಚಯ ವ್ಯಕ್ತಿ ಸತ್ತರು. ತಕ್ಷಣ ನಮ್ಮ ಮೆದುಳಿನಲ್ಲಿ ನಾಯಿ ಅಳುತ್ತಿತ್ತು, ಅದಕ್ಕೆ ಅವರು ಸತ್ತಿದ್ದು ಎಂಬ ತಾಳು ರೂಪುಗೊಳ್ಳುತ್ತದೆ. ನೋಡಿ, ನಾಯಿಗಳಿಗೆ ಸ್ಮಶಾನಗಳ ಹತ್ತಿರ ಬಾಡಿದ ವಾಸನೆ, ಶಬ್ದಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ಅಲ್ಲದೆ ಮಾನವರು ಕೂಡ ಜಾಸ್ತಿ ಹೋಗುವುದಿಲ್ಲ. ವಿಶ್ರಾಂತ ಪ್ರದೇಶವಾಗಿರುವ ಕಾರಣ ನಾಯಿಗಳು ಕೂಡ ಅಲ್ಲಿ ಅಳುತ್ತವೆ. ಹಿಂದೂ ಧರ್ಮದಲ್ಲಿ ನಾಯಿಯನ್ನು ದೇವಮಾನ್ಯವಾಗಿ ನೋಡಲಾಗಿದೆ. ಕೆಲವೊಂದು ಪುರಾಣಗಳ ಪ್ರಕಾರ ಭೈರವನ ವಾಹನ ಯಾವುದು ಎಂದರೆ ನಾಯಿ ಅಥವಾ ಶ್ವಾನ. ಯಮದೂತರ ಸಹಚರ ಎಂಬ ರೂಪದಲ್ಲಿ ನಾಯಿಯು ಕಾಣಿಸಿಕೊಂಡರೂ ಅದು ನೇರವಾಗಿ ಮರಣಕ್ಕೆ ಕಾರಣವಿಲ್ಲ. ಅನೇಕ ದೇವಾಲಯಗಳಲ್ಲಿ ನಾಯಿಗೆ ಅಭಿಷೇಕ ಮಾಡುವ ಸಂಪ್ರದಾಯವಿದೆ. ಇವುಗಳಿಂದಲೇ ಸ್ಪಷ್ಟವಾಗುತ್ತದೆ ಧರ್ಮ ನಾಯಿಯನ್ನು ಮರಣದ ಸೂಚನೆ ಎನ್ನುವುದಿಲ್ಲ, ಬದಲಾಗಿ ಒಂದು ಮೌಲ್ಯಮಾಪನವನ್ನು ಕೊಡುತ್ತದೆ ಎಂದು. ವೈಜ್ಞಾನಿಕವಾಗಿ ಪಶುವೈದ್ಯರು ಮತ್ತು ಪ್ರಾಣಿಶಾಸ್ತ್ರಜ್ಞರು ಏನು ಹೇಳುತ್ತಾರೆ ಎಂದರೆ, ನಾಯಿಯ ಅಳುವ ಶಬ್ದವು ಸ್ವಾಭಾವಿಕವಾಗಿದೆ. ಇದು ಬೇರೆ ಯಾವುದಕ್ಕೂ ಸಂಬಂಧವಿಲ್ಲ. ಶಬ್ದ, ಬೆಳಕು, ಊಟದ ಸಮಯದ ಬದಲಾವಣೆ, ಬೇಜಾರು, ಒಂಟಿತನ ಅಥವಾ ಆರೋಗ್ಯದ ತೊಂದರೆಯಾದ ನಾಯಿಗಳು ಅಳಬಹುದು ಎಂದು. ಯಾರೋ ಸಾಯುತ್ತಾರೆ ಎನ್ನುವುದು ನಾಯಿಗೆ ಗೊತ್ತಾಗುವುದಿಲ್ಲ. ಆದರೆ ಕೆಲವೊಮ್ಮೆ ಮನೆಯಲ್ಲೇ ಸಾಯುತ್ತಿರುವ ವ್ಯಕ್ತಿಯ ಸಂಬಂಧಕ್ಕೆ ನಾಯಿಗಳು ಪ್ರತಿಕ್ರಿಯೆ ತೋರಿಸುತ್ತವೆ. ಇದು ಮನೋವೈಜ್ಞಾನಿಕ ಸಂಬಂಧ ಅಷ್ಟೇ. ಮೂಢನಂಬಿಕೆಯಿಂದ ಹೇಗೆ ಮುಕ್ತರಾಗುವುದು? ಸೈನ್ಸ್ ಓದಿ ಅರಿತು ನೋಡಿ. ಪ್ರತಿಯೊಂದು ನಂಬಿಕೆಯನ್ನು ಗೊತ್ತಿಲ್ಲ ಎಂದರೆ ಕೇಳಿ ತಿಳಿದುಕೊಳ್ಳಿ. ನಾಯಿ ಎತ್ತರೆ ಅದು ಪ್ರೀತಿ ಅಥವಾ ನೋವಿನಿಂದಾಗಿದೆ ಎಂದು ತಿಳಿದುಕೊಳ್ಳಿ. ನಮ್ಮ ಮಕ್ಕಳಿಗೂ ಈ ಮೂಢನಂಬಿಕೆ ಬರದಂತೆ ನೋಡಿಕೊಳ್ಳಿ. ಕಾನೂನು ದೃಷ್ಟಿಕೋನದ ಪ್ರಕಾರ ನಾಯಿ ತೊಂದರೆ ತರುವ ಪ್ರಾಣಿಯಲ್ಲ. ಭಾರತದಲ್ಲಿ ಪ್ರಾಣಿಗಳ ಹಕ್ಕುಗಳನ್ನು ಸಂರಕ್ಷಿಸುವ ಪ್ರತ್ಯೇಕ ಕಾನೂನುಗಳಿವೆ. ನಾಯಿಗೆ ಹೊಡೆಯುವುದು ಅಥವಾ ಸಾಯಿಸುವುದು ಅಪರಾಧ. ಪೀಪಲ್ ಫಾರ್ ಅನಿಮಲ್ ಮತ್ತು ಪ್ರಾಣಿಹಿತ ಸಂಘಗಳು ಇದೇ ಕಾರಣಕ್ಕೆ ನಾಯಿಗಳ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಕೊನೆಯದಾಗಿ, ನಾಯಿ ಹತ್ತರೆ ಸಾವು ಸತ್ಯವೇ? ಇಲ್ಲ, ಇದು ಶುದ್ಧ ಮೂಢನಂಬಿಕೆಯಾಗಿದೆ. ಭಯದಿಂದ ಜೀವನವನ್ನು ರೂಪಿಸಿಕೊಳ್ಳುವುದು ಮಾನವನ ಅಜ್ಞಾನಕ್ಕೆ ಸಾಕ್ಷಿ. ಶ್ವಾನಗಳ ಶಬ್ದಕ್ಕೂ ಮರಣಕ್ಕೂ ಯಾವುದೇ ನೇರ ಸಂಬಂಧವಿಲ್ಲ. ಈ ರೀತಿಯ ನಂಬಿಕೆಗಳಿಂದ ಹೊರಬಂದು ವೈಜ್ಞಾನಿಕ, ಮಾನವೀಯತೆ ಹಾಗೂ ಪ್ರಾಣಿಹಿತ ದೃಷ್ಟಿಯಿಂದ ಬದುಕು ಸಾಗಿಸೋಣ. ಈ ವಿಡಿಯೋದ ಉದ್ದೇಶವೇನೆಂದರೆ, ನಾಯಿಯ ಅಲುಗಾಟ ಅವನು ದೇವದೂತ, ಸಾವಿನ ಸೂಚಕ ಎಂಬ ನಂಬಿಕೆಗೆ ಬಲಿಯಾದರೆ ನಾವು ನಾವಾಗಿರುವುದನ್ನು ನಷ್ಟಪಡುತ್ತೇವೆ. ಅರಿವೇ ನಮ್ಮ ಶಕ್ತಿ, ಮೂಢನಂಬಿಕೆಯಲ್ಲ. ಈ ವಿಡಿಯೋದ ಮಾಹಿತಿಯು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.